ರಾಜ್ಯದ ಯುವ ಬಜೆಟ್ಗೆ ಪೂರ್ವ ಸಿದ್ಧತೆ ರಂಗನ್ ಸಮಿತಿಯಿಂದ ವರದಿ ಕೇಳಲಾಗಿದೆ. ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ, ಇತ್ತೀಚಿನ ಬೆಳವಣಿಗೆಗಳಿಂದ ಹಿನ್ನಡೆಯಾಗಿಲ್ಲ. ಸಿಎಂ ಸದಾನಂದಗೌಡ ಹೇಳಿಕೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಅಪಘಾತ. ಬಿಬಿಎಂಪಿ ಕಚೇರಿ ಗೋಡೆಗೆ ಗುದ್ದಿದ ಬಸ್, ಬ್ರೇಕ್ ವೈಫಲ್ಯದಿಂದ ಅವಘಡ. ಬಿಬಿಎಂಪಿ ಕಾಂಪೌಂಡ್ ಪುಡಿ, ಪ್ರಯಾಣಿಕರಿಗೆ ಯಾವುದೇ ಅಪಾಯವಿಲ್ಲ. ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರಲ್ಲ, ಕಾಂಗ್ರೆಸ್ಗೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ. ದೆಹಲಿಯಲ್ಲಿ ಮಧು ಬಂಗಾರಪ್ಪ ಖಡಕ್ ಮಾತು. ವಿಮಗಲ್ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ, ಮತ ಎಣಿಕೆ ಕೇಂದ್ರದಲ್ಲಿ ಗೊಂದಲ. ಸಚಿವ ವರ್ತೂರ್ ಪ್ರಕಾಶ್ ಬೆಂಬಲಿಗರಿಂದ ಗದ್ದಲ. ಮರು ಎಣಿಕೆಗೆ ಒತ್ತಾಯ, ಪ್ರತಿಭಟನೆ. ರಾಜ್ಯ ಬಜೆಟ್ ಅನುಷ್ಠಾನದ ವಿಚಾರ, ಈ ಬಗ್ಗೆ ಶ್ವೇತಪತ್ರ ಹೊರಡಿಸುವ ಅಗತ್ಯವಿಲ್ಲ. ವಿಪಕ್ಷಗಳು ಆಗಾಗ ಶ್ವೇತಪತ್ರ ಕೇಳ್ತಾರೆ. ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಅವಕಾಶ. ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆಯಾಗಲಿ. ಸಿದ್ದುಗೆ ಸಿಎಂ ಟಾಂಗ್. ಮಂಗಳೂರು ಮಹಾನಗರ ಪಾಲಿಕೆ ಉಪಚುನಾವಣೆ, ಕಾಂಗ್ರೆಸ್ ಅಭ್ಯರ್ಥಿ ಮೀರಾ ಅಶೋಕ್ಗೆ ಭರ್ಜರಿ ಜಯ. ಆಡಳಿತಾರೂಢ ಬಿಜೆಪಿಗೆ ತೀವ್ರ ಮುಖಭಂಗ. ಮೈಸೂರಿನ ವಿಜಯ್ ಗ್ಲಾಸ್ ಹೌಸ್ಗೆ ಬೆಂಕಿ, ಶಾರ್ಟ್ ಸರ್ಕ್ಯೂಟ್ಗೆ ಸುಟ್ಟು ಕರಕಲಾದ ವಸ್ತುಗಳು. 90 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಬೆಂಕಿಗಾಹುತಿ. ಕೆಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. 15 ದಿನಗಳಿಂದ ಮಠ ತೊರೆದಿದ್ದ ಸ್ವಾಮೀಜಿ ಮರಳಿ ಆಗಮನ. ಮಾಗಡಿಯ ಜಡೆದೇವರ ಮಠಕ್ಕೆ ಬಂದ ಇಮ್ಮಡಿ ಶಂಕರ ಸ್ವಾಮೀಜಿ, ಭಕ್ತರಿಂದ ಸಂಭ್ರಮಾಚರಣೆ, ಪಟಾಕಿ ಸಿಡಿಸಿ ಸಂತಸ. ಭಾರತ ಆಸೀಸ್ 3ನೇ ಟೆಸ್ಟ್, ಕರ್ನಾಟಕದ ವಿನಯ್ ಕುಮಾರ್ ಟೆಸ್ಟ್ಗೆ ಪದಾರ್ಪಣೆ. ಟೆಸ್ಟ್ಗೆ ಕಾಲಿಟ್ಟ ಭಾರತದ 274ನೇ ಆಟಗಾರ ಎಂಬ ಹೆಗ್ಗಳಿಕೆ. ಹಾಲಿವುಡ್ ಸ್ವೀಟ್ ಕಪಲ್ ಬ್ರಾಡ್ ಪಿಟ್ ಆಂಜಲಿನಾ ಜೋಲಿ ವೈಟ್ ಹೌಸ್ಗೆ ಭೇಟಿ. ಅಧ್ಯಕ್ಷ ಬರಾಕ್ ಒಬಾಮಾರನ್ನು ಭೇಟಿಯಾದ ಜೋಡಿಗಳು. ಮಹಿಳಾ ದೌರ್ಜನ್ಯ ಕಾಯ್ದೆ ಬಗ್ಗೆ ಮಾತುಕತೆ. ಕ್ಯಾಮೆರಾ ಕಣ್ಣಲ್ಲಿ ಸೆರೆ. ಭೂ ಹಗರಣದ ಸುಳಿಯಲ್ಲಿ ಕೇರಳ ಮಾಜಿ ಮುಖ್ಯಮಂತ್ರಿ, ವಿಚಕ್ಷಣ ಅಧಿಕಾರಿಗಳಿಂದ ಎಫ್ಐಆರ್ ದಾಖಲು. ಸಂಕಷ್ಟದಲ್ಲಿ ಮಾಜಿ ಸಿಎಂ ವಿಎಸ್ ಅಚ್ಯುತಾನಂದನ್, ವಿಪಕ್ಷ ನಾಯಕ ಸ್ಥಾನಕ್ಕೆ ಕಂಟಕ ಸಾಧ್ಯತೆ. ಟ್ಯಾಂಕ್ ಖಾಲಿ ಮಾಡಲು ಹೋಗಿ ಅವಘಡ, ನೀರಿನ ಟ್ಯಾಂಕ್ಗೆ ಬಿದ್ದು ವಿದ್ಯಾರ್ಥಿ ಸಾವು. 3ನೇ ತರಗತಿಯ ಸತೀಶ್, ಹೊಸಕೋಟೆಯ ಭಕ್ತರಹಳ್ಳಿ ಶಾಲೆ ಬಳಿ ಘಟನೆ. ರಂಗೇರಿದ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ, ಪಂಜಾಬ್ನಲ್ಲಿ ಬಿಜೆಪಿ ಶಿರೋಮಣಿ ಅಕಾಲಿದಳ ಮೈತ್ರಿ ಬಲವಾಗಿದೆ. ಯುಪಿಎ ನಾಯಕತ್ವ ಕೊರತೆಯನ್ನ ಎದುರಿಸ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಅರುಣ್ ಜೇಟ್ಲಿ ವಾಗ್ದಾಳಿ. ಪೋಸ್ಕೋ ಕಂಪನಿ ಭೂಸ್ವಾಧೀನ ವಿವಾದ, ಭೂಸ್ವಾಧೀನ ರದ್ದು ಪ್ರಶ್ನಿಸಿದ ಅರ್ಜಿ ವಿಚಾರಣೆ. ರೈತರ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್, ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಸೂಚನೆ. ಪರ್ತ್ ಮೈದಾನದಲ್ಲಿ ಮದ್ಯ ಸೇವನೆ ಪ್ರಕರಣ, ಪಿಚ್ ಮಧ್ಯೆಯೇ ಬಿಯರ್ ಕುಡಿದ ಸಿಬ್ಬಂದಿ, ಅಚಾತುರ್ಯವಾಗಿ ಸಿಬ್ಬಂದಿ ವರ್ತಿಸಿದ್ದಾರೆ. ಕ್ಷಮೆ ಕೇಳಿದ ಪಿಚ್ ಕ್ಯೂರೇಟರ್ ಕ್ಯಾಮರೂನ್. ರಾಜ್ಯದಲ್ಲಿ ಆನೆಗಳ ಸಾವು ಪ್ರಕರಣ, ಆನೆಗಳ ಸಾವಿನ ತನಿಖೆಗೆ ಸಮಿತಿ ರಚನೆ. ಸಮಿತಿ ಸದಸ್ಯರ ಆಯ್ಕೆಗೆ ಹೆಸರು ಸೂಚಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ. 1.5 ತಿಂಗಳಲ್ಲೇ ಪಕ್ಷ ಬಿಟ್ಟ ಟಪಾಲ್ ಗಣೇಶ್, ಬಿಜೆಪಿಯಿಂದ ಜಾತಿ ರಾಜಕಾರಣ. ಭ್ರಷ್ಟರಿಗೆ ಬಿಜೆಪಿ ಬೆಂಬಲಿಸುತ್ತಿದೆ. ಇದೇ 16ರಂದು ಬಿಜೆಪಿಗೆ ರಾಜೀನಾಮೆ. ಕಮಲಕ್ಕೆ ಗಣಿ ಉದ್ಯಮಿ ಗುಡ್ ಬೈ. ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಡಿನೋಟಿಫಿಕೇಶನ್ ಪ್ರಕರಣ, ಲೋಕಾಯುಕ್ತ ಪೊಲೀಸರಿಂದ ತನಿಖೆ ವರದಿ ಸಲ್ಲಿಕೆ. ಜನವರಿ 31ಕ್ಕೆ ಅಂತಿಮ ವರದಿ ಸಲ್ಲಿಸಲು ಆದೇಶ. ವಿಚಾರಣೆ ಮುಂದೂಡಿದ ಲೋಕಾಯುಕ್ತ ಕೋರ್ಟ್. ಮಂಡ್ಯದ ಅಬಲವಾಡಿ ಮರ್ಯಾದೆ ಹತ್ಯೆ ಪ್ರಕರಣ, ಮೈಸೂರಿನಲ್ಲಿ ಪ್ರಗತಿಪರ ಸಂಘಟನೆಗಳ ಖಂಡನೆ. ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಲು ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಪಶ್ಚಿಮ ಬಂಗಾಳದಲ್ಲೂ ಮುಂದುವರಿದ ಆನೆಗಳ ದಾಂಧಲೆ, ಹಲವು ಮನೆಗಳು ನಾಶ, ವ್ಯಕ್ತಿಗೆ ಗಂಭೀರ ಗಾಯ. ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ವಿಟಿಯು ಕುಲಪತಿ ನೇಮಕ ವಿವಾದ, ಕುಲಪತಿ ಡಾಕ್ಟರ್ ಮಹೇಶಪ್ಪ ವಿರುದ್ಧ ಕ್ರಮಕ್ಕೆ ಆದೇಶ. ರಾಜ್ಯಪಾಲರಿಗೆ ಹೈಕೋರ್ಟ್ ಸೂಚನೆ. ಅರ್ಜಿ ಇತ್ಯರ್ಥಪಡಿಸಿದ ಹೈಕೋರ್ಟ್. ಮಡಿಕೇರಿ ಹೊಸ ಬಡಾವಣೆಯಲ್ಲಿ ವಿಸ್ಮಯ, ಗಿಡದ ಮಧ್ಯಭಾಗದಿಂದ ಮೂಡಿದ ಬಾಳೆಗೊನೆ. ಪುಷ್ಪ ಎಂಬುವವರಿಗೆ ಸೇರಿದ ಮನೆಯ ಹಿತ್ತಲಲ್ಲಿ ಬೆರಗು ಮೂಡಿಸಿದ ಬಾಳೆ. ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ದುಡ್ಡು ಕೊಟ್ರೆ ಮಾತ್ರ ಇಲ್ಲಿ ಚಿಕಿತ್ಸೆ. ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶಕ್ಕೂ ಕಿಮ್ಮತ್ತಿಲ್ಲ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಕೇಳೋರ್ಯಾರು. ಉತ್ತರ ಭಾರತದಲ್ಲಿ ಮುಂದುವರಿದ ಚಳಿಯ ಆರ್ಭಟ, ಸಾವಿನ ಸಂಖ್ಯೆ 125ಕ್ಕೆ ಏರಿಕೆ. ಸಾವಿನ ನಂತರವೂ ಮುಂದುವರೆದ ಹಿಮಪಾತ, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಅನುದಾನ ರಹಿತ ಶಾಲಾ ಕಾಲೇಜು ಶಿಕ್ಷಕರ ಹೋರಾಟ, ಧಾರವಾಡದಲ್ಲಿ ಜೆಡಿಎಸ್ ಮುಖಂಡ ಬಸವರಾಜ್ ಪಾಟೀಲ್ ಯತ್ನಾಳ್ ಧರಣಿ. 7 ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರ ಸಾಥ್, ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ವಾಗ್ದಾಳಿ. ಪಕ್ಷದ ವಿರುದ್ಧ ಮಾತಾಡಬೇಡಿ, ಹೆಚ್ಚು ಕೆಲಸ ಮಾಡಿ, ಮಾತು ಕಡಿಮೆ ಮಾಡಿ. ಸಚಿವ ರೇಣುಕಾಚಾರ್ಯಗೆ ಆರ್ಎಸ್ಎಸ್ ತಾಕೀತು ಬೆನ್ನಲ್ಲೇ ಬಿಎಸ್ವೈಗೆ ಸೂಕ್ತ ಸ್ಥಾನಮಾನ ಸಿಗಲೇಬೇಕೆಂದ ರೇಣುಕಾಚಾರ್ಯ. ದಾವಣಗೆರೆಯ ಚೇತನ ಹೋಟೆಲ್ನಲ್ಲಿ ಕಳವು, ಹೋಟೆಲ್ನಲ್ಲಿ ಇದ್ದ 3 ಲ್ಯಾಪ್ಟಾಪ್, ಕ್ಯಾಮೆರಾ, ಮೊಬೈಲ್ ದರೋಡೆ. ಹೋಟೆಲ್ ಆಡಳಿತ ಮಂಡಳಿ ಮೇಲೆ ಶಂಕೆ, ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು.
ಕೂಡಲ ಸಂಗಮದ 25ನೇ ಶರಣ ಮೇಳಕ್ಕೆ 3ನೇ ದಿನ. ಮೇಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ ಭೇಟಿ, ಚಿತ್ರನಟ ಅಶೋಕ್, ಶಾಸಕ ಎಸ್ಕೆ ಬೆಳ್ಳುಪಿ ಸೇರಿದಂತೆ ಹಲವರು ಭಾಗಿ. ಮನಸೆಳೆದ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹುಬ್ಬಳ್ಳಿಯಲ್ಲಿ ವಸತಿ ರಹಿತರಿಗಾಗಿ ನಿರ್ಮಾಣಗೊಂಡಿದೆ ಸೋನಿಯಾ ಗಾಂಧಿ ನಗರ. 6-7 ವರ್ಷಗಳಿಂದ ಫಲಾನುಭವಿಗಳಿಗೆ ವಿತರಿಸದೆ ಅವಾಂತರ. ಬಡಾವಣೆಯಾಗಿದೆ ಪುಂಡ ಪೋಖರಿಗಳ ಬಿಡಾರ. ಪಾಕ್ನಲ್ಲಿ ಸರ್ಕಾರ ಸೇನೆ ಸಂಘರ್ಷ ಹಿನ್ನೆಲೆ ನಾನು ಬಹುಮತ ಯಾಚಿಸುವ ಅಗತ್ಯವಿಲ್ಲ. ಪಾರ್ಲಿಮೆಂಟೇ ಸುಪ್ರೀಂ, ಇದನ್ನ ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ. ಸಂಸತ್ ಅಧಿವೇಶನದಲ್ಲಿ ಪ್ರಧಾನಿ ಯೂಸುಫ್ ರಾಜಾ ಗಿಲಾನಿ ತಿರುಗೇಟು. ಕೆಎಂಎಫ್ ಮಾಜಿ ಎಂಡಿ ರಾಮಲಿಂಗೇಗೌಡ ಮೇಲ್ಮನವಿ ಅರ್ಜಿ ವಿಚಾರಣೆ, ಯಥಾಸ್ಥಿತಿ ಕಾಪಾಡಲು ಹೈಕೋರ್ಟ್ ಆದೇಶ. ಆಕ್ಷೇಪಣೆ ಸಲ್ಲಿಸಲು ಕೆಎಂಎಫ್ಗೆ ಸೂಚನೆ. ಬೇಮಗಲ್ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ, ಜೆಡಿಎಸ್ ಅಭ್ಯರ್ಥಿ ಆಶಾಗೆ ಭರ್ಜರಿ ಗೆಲುವು. ವರ್ತೂರ್ ಪ್ರಕಾಶ್ ಬಣಕ್ಕೆ ತೀವ್ರ ಮುಖಭಂಗ. ಕುಪಿತಗೊಂಡ ಬೆಂಬಲಿಗರಿಂದ ಪ್ರತಿಭಟನೆ. ಅತ್ತ ಬಾಡೂಟವೂ ಇಲ್ಲ, ಇತ್ತ ಗೆಲುವೂ ಇಲ್ಲ. ಕಾವೇರಿದ ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣೆ, ಮತದಾರರ ಓಲೈಕೆಗೆ ನಾನಾ ಕಸರತ್ತು. ಉತ್ತರ ಪ್ರದೇಶದಲ್ಲಿ ಹರಿಯುತ್ತಿದೆ ಹಣ ಹೆಂಡದ ಹೊಳೆ. ಶೂ ಬಾಕ್ಸ್ನಲ್ಲಿ ಇಟ್ಟಿದ್ದ 36 ಕೋಟಿ ಮೌಲ್ಯದ ಮದ್ಯ ಜಪ್ತಿ. ವರದಕ್ಷಿಣೆಗೆ ಹೆಂಡತಿಯನ್ನೇ ಕೊಂದ ಪಾಪಿ ಮನೆಯವರು, ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ. ಗುಲ್ಬರ್ಗಾದ ದುಬೈ ಕಾಲೋನಿಯಲ್ಲಿ ನಡೆದ ಘಟನೆ, ಚೌಕ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅರ್ಕಾವತಿ ಬಡಾವಣೆ ಡಿ ನೋಟಿಫಿಕೇಶನ್ ಪ್ರಕರಣ, ಎಚ್ಡಿಕೆ ವಿರುದ್ಧ ಪ್ರಕರಣ ದಾಖಲಿಸಲು ಯಾರ ಪ್ರೇರಣೆಯೂ ಇಲ್ಲ. ಸಿದ್ದಲಿಂಗಸ್ವಾಮಿಯಿಂದ ಯಾವುದೇ ಆಮಿಷವಿಲ್ಲ. ಚಾಮರಾಜನಗರದಲ್ಲಿ ದೂರುದಾರ ಎಂಎಸ್ ಮಹಾದೇವಸ್ವಾಮಿ ಸ್ಪಷ್ಟನೆ. ಪೂರ್ತಿ ಹಣ ಪಾವತಿಸಿದ್ರೂ ಟ್ರ್ಯಾಕ್ಟರ್ ದಾಖಲೆ ಕೊಡದ ಶೋರೂಂ ಮಾಲೀಕ. ಟ್ರ್ಯಾಕ್ಟರ್ ಮಾಲೀಕರಿಂದ ಶೋರೂಂ ಮಾಲೀಕ ಬಸವರಾಜ್ಗೆ ಹಿಗ್ಗಾಮುಗ್ಗ ಥಳಿತ. ಚಿತ್ರದುರ್ಗದ ರಾಘವೇಂದ್ರ ಶೋರೂಂನಲ್ಲಿ ಘಟನೆ. ಮಂಡ್ಯದಲ್ಲಿ 6 ಮಂದಿ ಸುಪಾರಿ ಹಂತಕರ ಸೆರೆ. ಮಹಿಳೆ ಹತ್ಯೆಗೆ ಸಂಚು ರೂಪಿಸುವಾಗ ಬಂಧನ. ಬಂಧಿತರಿಂದ 1 ಆಟೋ 1 ಬೈಕ್ ವಶ. ಶ್ರೀರಂಗಪಟ್ಟಣ ಪೊಲೀಸರ ಕಾರ್ಯಾಚರಣೆ. ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಸ್ಥಳೀಯರಿಗೆ ಸರ್ಕಾರಿ ನೌಕರಿ ನೇಮಕ, ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದ್ದರಿಂದ ಸ್ಥಳೀಯರಿಗೆ ಆದ್ಯತೆ, ಸಚಿವ ಸುರೇಶ್ ಕುಮಾರ್ ಹೇಳಿಕೆ. ರಾಜ್ಯದಲ್ಲಿ ವಿದ್ಯುತ್ ಅಭಾವ ಹಿನ್ನೆಲೆ 2 ಬಿಡ್ ಮೂಲಕ ವಿದ್ಯುತ್ ಖರೀದಿ. ಪ್ರತಿ ಯೂನಿಟ್ಗೆ ₹5.08 ವೆಚ್ಚ. ಕೆಇಆರ್ಸಿ ಸಲಹೆಯಂತೆ ವಿದ್ಯುತ್ ಖರೀದಿ. ಸಚಿವ ಎಸ್ ಸುರೇಶ್ ಕುಮಾರ್ ವಿವರ. ರಾಜ್ಯ ರೈತ ಸಂಘದ ವಿವಾದಕ್ಕೆ ಆಕ್ರೋಶ. ಮುಖಂಡರ ಸ್ವಾರ್ಥಕ್ಕಾಗಿ ರೈತ ಸಂಘ ಇಬ್ಬಾಗ. ಕೋಡಿಹಳ್ಳಿ ಮತ್ತು ಪುಟ್ಟಣ್ಣಯ್ಯ ನಡುವಿನ ಪ್ರತಿಷ್ಠೆಗೆ ಸಂಘ ಬಲೆ. ಸಂಘದ ಸಂಚಾಲಕ ಲಕ್ಷ್ಮೀನಾರಾಯಣಗೌಡ ಕಿಡಿಕಿಡಿ. ಭಾರತ ಆಸೀಸ್ 3ನೇ ಟೆಸ್ಟ್. ಭಾರತ್ನಲ್ಲಿ ಇಶಾಂತ್ ಶರ್ಮಾ ಮತ್ತು ಡೇವಿಡ್ ವಾರ್ನರ್ ಕಿರಿಕ್. ಅಂಪೈರ್ ಅಲೀಮ್ದಾರ್ ಮಧ್ಯಪ್ರವೇಶಿಸಿ ವಾಗ್ದಾನ ಶಮನ. ಇಬ್ಬರನ್ನು ಮ್ಯಾಚ್ ರೆಫರಿ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ. ಅಲ್ಲದೆ ತಪ್ಪಿತಸ್ಥರಿಗೆ ದಂಡ ವಿಧಿಸುವ ಚಾನ್ಸ್. ಮಂಡ್ಯದ ಕೆಆರ್ಎಸ್ ಸುತ್ತಮುತ್ತ ಫ್ಲೋರೈಡ್ ನೀರು. ಪಾಂಡವಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೋಗಗ್ರಸ್ತರಾದ ಜನತೆ. 100 ಮಂದಿಗೆ ಮೂಳೆ ಹಲ್ಲು ಸವೆತ. ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ಹಾಲು ಉತ್ಪಾದಕರಿಗೆ ಸಂಕ್ರಾಂತಿ ಕೊಡುಗೆ. ನಂದಿನಿ ಹಾಲಿನ ದರ ₹3 ಏರಿಕೆ ಹಿನ್ನೆಲೆ ಉತ್ಪಾದಕರಿಗೆ ನೀಡುತ್ತಿದ್ದ ದರ ಏರಿಕೆ. ಒಕ್ಕೂಟದ ಅಧ್ಯಕ್ಷ ಜಯಣ್ಣ ಹೇಳಿಕೆ. ಇಂದಿನ ರಾಜಕೀಯ ಅನಿಷ್ಟಗಳಿಗೆ ಅಸೂಯೆ ಕಾರಣ. ಬೆಳೆಯುವುದನ್ನ ಕೆಲವರು ಸಹಿಸುವುದಿಲ್ಲ. ನನಗೆ ಯಾವುದೇ ಸ್ಥಾನಮಾನದ ಚಿಂತೆಯಿಲ್ಲ. ಶಿವಮೊಗ್ಗದಲ್ಲಿ ಬಿಎಸ್ವೈ ಮಾರ್ಮಿಕ ನುಡಿ. ಬೆಂಗಳೂರಿನ ಮುರುಘಾ ಮಠಕ್ಕೆ ಸಿಎಂ ಡಿವಿಎಸ್ ಭೇಟಿ. ಶಿವಶರಣರನ್ನ ಭೇಟಿಯಾದ ಸದಾನಂದಗೌಡ. ಸಿಎಂಗೆ ಸಚಿವ ಆನಂದ್ ಅಸ್ನೋಟಿಕರ್ ಸಾಥ್. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ. 2 ಮನೆಗಳ ಮೇಲೆ ಬಿದ್ದ ಇನ್ಫೆಂಟ್ ಚರ್ಚ್ ಹಿಂಭಾಗದ ಕಟ್ಟಡ. ಇಬ್ಬರಿಗೆ ತೀವ್ರ ಗಾಯ. ಸೆಂಟ್ ಜಾನ್ ಆಸ್ಪತ್ರೆಗೆ ದಾಖಲು. ಬೆಳಗಾವಿ ಪಾಲಿಕೆ ಮಾಜಿ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ದೂರು. ಹೋರಾಟಗಾರ ರಾಜೀವ್ ಟೋಪಣ್ಣವರ್ ಸಲ್ಲಿಸಿದ ದೂರು ಅಂಗೀಕಾರ. ಮಂದಾ ಬಾಳೆಕುಂದ್ರಿ ಹಾಗೂ ರೇಣು ಕಿಲ್ಲೇಕರ್ ವಿರುದ್ಧ ಎಫ್ಐಆರ್ ದಾಖಲಿಸಿ. ತಿಲಕವಾಡಿ ಪೊಲೀಸರಿಗೆ ಜಿಲ್ಲಾ ನ್ಯಾಯಾಲಯ ಆದೇಶ. ಬೆಂಗಳೂರಿನ 2 ಮಕ್ಕಳು ಮಂಡ್ಯದ ಪಾಂಡವಪುರದಲ್ಲಿ ಪತ್ತೆ. ನಗರಪೇಟೆಯ ಅಭಿನವ್ ಮತ್ತು ಅನ್ನಪೂರ್ಣ ಪತ್ತೆಯಾದ ಅಣ್ಣ ತಂಗಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಶದಲ್ಲಿ ಮಕ್ಕಳು. ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ. ಹಾವೇರಿಯಲ್ಲಿ ಅದ್ದೂರಿ ಆಚರಣೆ. ಎಬಿವಿಪಿ ಕಾರ್ಯಕರ್ತರಿಂದ ಯುಗ ಪುರುಷನ ಭಾವಚಿತ್ರದ ಮೆರವಣಿಗೆ. 100 ಶಾಲಾ ಮಕ್ಕಳು ಭಾಗಿ. ಪರ್ತ್ ಟೆಸ್ಟ್ನಲ್ಲಿ 161 ರನ್ಗಳಿಗೆ ಆಲ್ಔಟ್ ಆದ ಧೋನಿ ಪಡೆ. ಟೀಂ ಇಂಡಿಯಾ ಬೌಲರ್ಗಳನ್ನ ಎರ್ರಾಬಿರಿ ದಂಡಿಸಿದ ವಾರ್ನರ್. ಬೃಹತ್ ಮೊತ್ತದತ್ತ ಆಸೀಸ್ ದಾಪುಗಾಲು. ಭಾರತೀಯ ಬೌಲರ್ಗಳು ಕಂಗಾಲು.